ಹಾಯ್ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕಲರ್ಫುಲ್ಲಾಗಿ. ಈ ರೆಸಿಪಿನ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ರೆಸಿಪಿ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ನಾನಿಲ್ಲಿ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಅದಕ್ಕೆ 1 ಸಣ್ಣ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಗರಂ ಮಸಾಲ ಹಾಕಿದ್ದೀನಿ. ನನ್ನ ಹತ್ರ ಸುಗಮೂರ್ದು ಗರಂ ಮಸಾಲ ಇತ್ತು, ನಾನು ಹಾಕಿದ್ದೀನಿ. ನಿಮ್ಮ ಕಡೆ ಯಾವ ಮಸಾಲೆ ಇದೆಯೋ ನಿಮ್ಮ ಮನೆಯಲ್ಲಿ ಅದನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನೇ ಬೇಕು ಅಂತ ಏನೂ ಇಲ್ಲ, ಬೇರೆ ಮಸಾಲೆ ಆದರೂ ಆಗುತ್ತೆ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಸೂರಿ ಮೇಥಿ ಸ್ನೇಹಿತರೆ. ಕಸೂರಿ ಮೇಥಿ ಇಲ್ಲ ಅಂತಂದರೆ ನೀವು ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಕೊಳ್ಬಹುದು. ಇದು ಅಜ್ವೈನನ್ನು ಸ್ವಲ್ಪ ಕೈಯಲ್ಲಿ ಒರೆಸ್ಬಿಟ್ಟು ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. 1-2 ಹನಿಯಷ್ಟು ಒಳ್ಳೆಣ್ಣೆ ಬೆರೆಸಿದ್ದೀನಿ ನಾನು ಇದಕ್ಕೆ. ಇವಾಗ ಚೆನ್ನಾಗಿ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಹಿಟ್ಟನ್ನು ಚೆನ್ನಾಗಿ ಮಸಾಲ ಹಾಕಿದ್ವಲ್ಲ ಅದರಲ್ಲಿ ಬೆರೆತ್ಕೊಳ್ಳೋಂಗೆ ಚೆನ್ನಾಗಿ ಹಿಟ್ಟನ್ನು ಹೊಂದಿಸೋಣ. ಕಲಿಸ್ಬಿಟ್ಟು ನೋಡಿ, ಇದನ್ನು ಚೆನ್ನಾಗಿ ಬರೆಸ್ತಾ ಇದ್ದೇನೆ ಸ್ನೇಹಿತರೆ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಒಳ್ಳೆ ವ್ಯೂಸನ್ನು ಕೊಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ನೋಡಿ, ಇದನ್ನು ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ಇದನ್ನು ಒಳ್ಳೆ ಚಪಾತಿ ಹಿಟ್ಟಿನದಕ್ಕೆ ಕಲಿಸೋಣ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿ ಇದೆ, ಹೇಳೋಕ್ಕೆ ಅಸಾಧ್ಯ. ನೋಡಿ, ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಒಂದು 15 ನಿಮಿಷದವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡೋಣ ಹಿಟ್ಟಿಗೆ. ನೋಡಿ, ಇವಾಗ ಹಿಟ್ಟನ್ನು ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಇದನ್ನು ಮಾಡೋಣ. ನೋಡಿ ಸ್ನೇಹಿತರೆ, ನಾನು ನೇರವಾಗಿ ಗ್ಯಾಸ್ ಕಟ್ಟಿ ಮೇಲೇ ಮಾಡೋದು. ಯಾವುದೇ ಅಡುಗೆದನ್ನು ಕೂಡ ನನ್ನ ಹತ್ರ ಒಸಿಯೋ ಮಣಿ ಅಂಥದ್ದೇನು ಇದ್ದರೂ ಕೂಡ ನಾನು ಅದನ್ನು ಬಳಸ್ಕೊಳ್ಳಲ್ಲ, ಅದು ನಂಗೆ ಕಂಫರ್ಟೇಬಲ್ ಅನಿಸಲ್ಲ. ಹಾಗಾಗಿ ನೋಡಿ, ಇದನ್ನು ಒಂದು ಉರುಳೆ ಇಷ್ಟು ಮಾಡ್ಕೊಂಡಿದ್ರೆ ಆಯಿತು. ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಇದನ್ನು ಹಿಟ್ಟಲ್ಲಿ 2 ಕಡೆ ಹಿಟ್ಟನ್ನು ಉರುಳಿಸೋಣ. ಇದಕ್ಕೆ ಹಿಟ್ಟನ್ನು ಚೆನ್ನಾಗಿ ಹತ್ಕೊಳ್ಬೇಕು. ಇವಾಗ ಚೆನ್ನಾಗಿ ಹೀಗೆ ಮಾಡೋಣ. ಇದಕ್ಕೆ ಏನಂತಾರೆ, ನೀವು ರೊಟ್ಟಿ ಮಾಡ್ತೀವಲ್ವ ಆ ಥರ ಚೆನ್ನಾಗಿ ಒಂದು ಸ್ವಲ್ಪ ಕೈಯಲ್ಲಿ ಇದು ಹೀಗೆ ಒತ್ತಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಲಟ್ಸೋಣ ಸ್ನೇಹಿತರೆ. ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಮಾಡಿದೆ, ಹೇಗೆ ಬರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ಅಂತ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು. ನೀವು ಮಾಡಿ, ಮಕ್ಕಳು ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಂದ ಕಿರಿಯರವರೆಗೂ. ನಾನು ಮಾಡೋ ರೆಸಿಪಿ ಹಾಗೇ ಇರುತ್ತೆ. ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನೇ ಹೊಗಳ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಅಂದರೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ಒಂದು ಸ್ವಲ್ಪ ಅಷ್ಟು ದಪ್ಪನೂ ಬೇಡ, ತೀರಾ ತೆಳುವಾಗಿನೂ ಬೇಡ, ಎಷ್ಟು ಆಗಿ ಲಟ್ಸಿದ್ರೆ ಆಯಿತು. ಇದನ್ನು ಚೆನ್ನಾಗಿ ಈ ಥರ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದು ಆಮೇಲೆ ಲೇಯರ್ ಆಗಿ ಬರುತ್ತೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಹಾಗೆ ಸುತ್ಕೊಂಡು ಬರೋಣ. ಇದಕ್ಕೆ ತುಂಬ ಈಸಿ ಇದೆ, ಏನು ಹಾರ್ಡಿಲ್ಲ. ಇದು ತುಂಬ ಆಮೇಲೆ ಸಾಫ್ಟಾಗಿ ಬರುತ್ತೆ. ಚಪಾತಿ, ಪರೋಟ ಏನು ಬೇಕಾದರೂ ಅಂದ್ಕೊಳ್ಬೋದು. ಟೇಸ್ಟ್ ಮಾತ್ರ ವಿಭಿನ್ನ ಅಂದರೆ ವಿಭಿನ್ನ. ಈ ಮಸಾಲ ಪರೋಟ ಚಪಾತಿನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ತೋರಿಸ್ತಾ ಇದ್ದೀನಿ. ಹಾಗೆಯೇ ನಾನು 2 ಒಂದೇ ಸರಿ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಹೀಗೆ ಲೇಯರ್ ಆಗಿ ಜೋಡಿಸ್ಕೊಂಡು ಬಂದು ಹಿಂಗೆ ರೌಂಡಾಗಿ ಸುತ್ಕೊಂಡಿದ್ರೆ ಆಗೋಯ್ತು. ನೋಡಿ, ಒಂದು ಸ್ವಲ್ಪ ಟ್ಯಾಪ್ ಮಾಡೋಣ. ಹಿಂಗೆ ಉದ್ದ ಬರುತ್ತೆ ಇನ್ನೂ ಒಂದು ಸ್ವಲ್ಪ. ಇವಾಗ ಸುತ್ಕೊಂಡು ಬರೋಣ ಸ್ನೇಹಿತರೆ. ತುಂಬ ಈಸಿ ಇದೆ, ಏನೂ ಹಾರ್ಡಿಲ್ಲ. ನೀವು ಮನೆಯಲ್ಲಿ ಹೆಚ್ಚಿನ ಜನ ಇದ್ದರೆ ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕಡಿಮೆ ಜನ ಇದ್ದರೆ ಒಂದು ಹೊತ್ತಿಗೆ ಸಾಕು ಅಂತಂದರೆ ಸೇಮ್ ನಾನು ಮಾಡಿದ್ದೀನಲ್ಲ 1 ಬಟ್ಲು ಅಳತೆಯಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆ ನಾನು ಏನು ಮಾಡಿದ್ದೀನಿ ಅಂತ ಸರ್ಪ್ರೈಸ್ ಇದೆ, ಮುಂದೆ ತೋರಿಸ್ತೀನಿ. ಅದು ಕೂಡ ಇಷ್ಟು ಒಳ್ಳೆ ಕಾಂಬಿನೇಷನ್ ಇದೆ. ನನಗೆ ಅಚ್ಚರಿಯಾಗಿದೆ, ಇದು ಇಷ್ಟು ಚೆನ್ನಾಗಿರುತ್ತಾ ಅಂತ. ಫಸ್ಟ್ ಟೈಮ್ ನಾನು ಮಾಡಿದಾಗ, ನಾನು 2 ದಿನದ ಹಿಂದೆ ಮಾಡಿದ್ದೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇದ್ರಿಗಿಂತ ತೆಳುವಾಗಿ ಲಟ್ಸಿದ್ರೆ ಮೆತ್ತಗೆ ಬರಲ್ಲ. ನೋಡಿ, ನಾನು ಅಷ್ಟು ಒಂದೇ ಸರಿ ಮಾಡಿಟ್ಟಿದ್ದೀನಿ. ಹಂಚನ್ನು ಕಾಯಕ್ಕಿಟ್ಟಿದ್ದೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನನ್ನ ತವಾಗೆ. ಇವಾಗ ನಾನು ಪರೋಟ ಚಪಾತಿನೇ ಇದು. ಇವಾಗ ಚೆನ್ನಾಗಿ ಪರೋಟ ಹಾಕಿದ್ದೀನಿ ನಾನು ಹೆಂಚಿಗೆ. ಸುಡೋಣ ಸ್ನೇಹಿತರೆ. ಒಂದು ಸ್ವಲ್ಪ ಚೆನ್ನಾಗಿ ಸುಡಬೇಕಿದು. ಹಿಟ್ಟನ್ನು ಹಸಿ ಇರಬಾರ್ದಲ್ವ, ಹಾಗಾಗಿ ಹೇಳ್ತಾ ಇರೋದು. ನೋಡಿ, ಒಂದು ಸ್ವಲ್ಪ ಕಂಡು ಬರೋಂಗೆ ಸುಡಬೇಕು. ಇದಕ್ಕೆ 2 ಬದಿ ಒಂದು ಸ್ವಲ್ಪ ಎಣ್ಣೆ ಮುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ರಿ. ಖಂಡಿತವಾಗ್ಲೂ ಒಂದು ಸರ್ತಿ ಪ್ರಯತ್ನ ಮಾಡಬೇಕು. ವಿಭಿನ್ನ ರೆಸಿಪಿ ಗೊತ್ತು. ನಾನು ಆಲ್ಮೋಸ್ಟ್ ಇಂಥ ರೆಸಿಪಿನ ಯೂಟ್ಯೂಬಲ್ಲಿ ನೋಡಿಲ್ಲ. ನಾನು ಮನೆಯಲ್ಲಿದ್ದಾಗ ನಾನು ಇದೆಲ್ಲ ಟ್ರೈ ಮಾಡ್ತಾ ಇರ್ತೇನೆ. ನಾನು ಇನ್ನೂ ಒಂದು ಪರೋಟ ಚಪಾತಿನೂ ಬೇಯಿಸ್ತಾ ಇದ್ದೇನೆ. ನೋಡಿ, 2ನೇ ಚಪಾತಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಸುಡೋಣ ಸ್ನೇಹಿತರೆ. ನೀವು ಎಣ್ಣೆನ ಹೆಚ್ಚು ಕಡಿಮೆನೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ.
ಕಸೂರಿ ಮೇಥಿ ಇಲ್ಲ ಅಂತಂದರೆ ಹೇಳೋದಲ್ವ, ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಆದರೆ ಬೇರೆ ಏನು ಬೆರೆಸ್ಕೊಳಕ್ಕೆ ಹೋಗಬೇಡಿ, ಅದು ಅಷ್ಟು ಚೆನ್ನಾಗಿ ಬರಲ್ಲ. ಅಂದರೆ ಆ ವಿಧಾನಕ್ಕೆ ಹಂಗಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಹೇಳಿದ್ದು. ಇದ್ರ ಜೊತೆ ನೋಡಿ ನಾನೊಂದು ಸೀಕ್ರೆಟ್ ಕಾಂಬಿನೇಷನ್ ಅಂತ ಹೇಳಿದೆ ಅಲ್ವಾ, ನಾನಿಲ್ಲಿ ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಚೆನ್ನಾಗಿ ಕಲಸೋಣ ಒಂದು ಸರಿ. ಇದು ಈ ವಿಟಾ ಸ್ಪೆಷಲ್ ಸೇವ್ ಅಂತ. ಇದ್ರ ಬದಲು ನೀವು ಆಲೂ ಭುಜಿಯಾ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಅದು ತರೋಕ್ಕೆ ಹೋಗಬೇಕಂದ್ರೆ ಅದು ಸಿಗಲಿಲ್ಲ ನನಗೆ, ಅಂಗಡಿನಲ್ಲಿ ಇರಲಿಲ್ಲ. ಇದು ಕ್ರಂಚ್ ಎಕ್ಸ್ ಅಂದರೆ ಚಿಪ್ಸ್, ಆಲೂ ಚಿಪ್ಸ್ ಏನಿರುತ್ತಲ್ಲ ಅದು. ನಾನು ಇದನ್ನು ಬೆರೆಸ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ಇದು ನೋಡಿ, ಇದು ಹಾಟ್ ಚಿಲ್ಲಿ ಆಲೂ ಚಿಪ್ಸ್ ಇರುತ್ತಲ್ವ, ಅದನ್ನು ಚೆನ್ನಾಗಿ ಸಣ್ಣ ಮಾಡಿಬಿಟ್ಟು ಅದನ್ನು ಕೂಡ ಬೆರೆಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಗೊತ್ತು. ನನಗೆ ಇದು ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿರಲಿಲ್ಲ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಯಾವ ಒಗ್ಗರಣೆ ಏನೂ ಅವಶ್ಯಕತೆ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಮೊದಲೇ ಪರೋಟ ಚಪಾತಿ ಮಾಡಿಟ್ಕೊಂಡಿದ್ದೀವಲ್ವ, ನಾನು ನಾದಿರೋ ಹಿಟ್ಟಿನಲ್ಲಿ ಒಂದು 5-6 ಆಗಿತ್ತು. ನಾನು ಎರಡು ಆಗೋಷ್ಟು ಹಿಟ್ಟು ತೆಗೆದಿಟ್ಟಿದ್ದೀನಿ ಸ್ನೇಹಿತರೆ. ನಮಗೆ 4 ಸಾಕು ಒಂದು ಹೊತ್ತಿಗೆ. ನೋಡಿ, ಈ ಥರ 1-2 ಸರಿ ಹಿಂಗೆ ಆ ಕಡೆ ಈ ಕಡೆ ಸೇರಿಸ್ಬಿಟ್ಟು ಹಿಂಗೆ ಸ್ವಲ್ಪ ಬಡಿಯೋಣ. ಅದಕ್ಕೆ ಅದು ಲೇಯರ್ ಆಗಿ ಬಿಟ್ಕೊಳ್ಳುತ್ತೆ. ತುಂಬ ಸಾಫ್ಟಾಗಿ ಬರುತ್ತೆ ಕೂಡ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರ ಸ್ಮೆಲ್, ಘಮ, ಪರಿಮಳ, ಬ್ರಹ್ಮಾಂಡ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಕಾಣಿಸ್ತಾನೇ ಇದೆಯಲ್ವ ಎಷ್ಟು ಮೆತ್ತಗೆ ಬಂದಿದೆ ಇದು ಅಂತ. ಗಟ್ಟಿ ಇಲ್ಲ ಏನಿಲ್ಲ, ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ನಾನು ಬಳಸ್ತಾ ಇರೋದು ನಾರ್ಮಲ್ ಗೋಧಿ ಹಿಟ್ಟನ್ನೇ, ಅಂಥದ್ದೇನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಫ್ಲೇವರ್ ಅಂತೂ ಹಾಗೇ ಹಿಡ್ಕೊಂಡಿರುತ್ತೆ. ಸ್ನೇಹಿತರೆ, ಯಾವ ಊರಿಂದ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಹೇಗೆ ಬರ್ತಾಯಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಸರ್ವ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ. ಇವಾಗ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ವಿಭಿನ್ನ ಟೇಸ್ಟ್ ಆಗಿದೆಯೋ ಕೂಡ. ಈ ವಿಡಿಯೋಗೆ ನೀವು ಮೆಚ್ಚುಗೆ, ನಿಮ್ಮ ಲೈಕ್, ನಿಮ್ಮ ಶೇರು, ನಿಮ್ಮ ಕಮೆಂಟ್ ಎಲ್ಲ ಇರುತ್ತೆ ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ. ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ. ನಾನು ಹಿಂಗೆ ಹೊಸ ವೀಡಿಯೋಸ್ನ ತರ್ತಾನೆ ಇರ್ತೀನಿ. ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಅದನ್ನು ಹೇಳೋಕ್ಕಾಗಲ್ಲ, ಅದು ನೀವು ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ. ಮುಂದಿನ ರೆಸಿಪಿನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.